ನಮಸ್ಕಾರ ವೀಕ್ಷಕರೇ, ಈಗ ನಾನು ನಮ್ಮ ಉತ್ತರ ಕರ್ನಾಟಕದ ಭಾಳ ಅಂದ್ರೆ ಭಾಳ ಫೇಮಸ್ ಆಗಿರುವಂಥ ಒಂದು ಮೆಣಸಿನಕಾಯಿ ಚಟ್ನಿ ಮಾಡೋದು. ಇದಕ್ಕೆ ಬೆಳ್ಳುಳ್ಳಿ ಖಾರ ಅಂತ ಕರಿತೀವಿ ನಾವು. ಅದನ್ನು ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡ್ರಿ. ಇಲ್ಲಿ ನಾನು ಇದಕ್ಕೆ ಬೇಕಾಗಿರುವಂಥದ್ದು ಸಾಮಗ್ರಿಗಳು: ಒಣ ಮೆಣಸಿನ್ಕಾಯಿ, ನಾ ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿನಿ, ಪ್ಯೂರ್ ಬ್ಯಾಡಗಿ ಮೆಣಸಿನ್ಕಾಯಿ ರೀ. ಈ ಥರ ತುಂಬ ತೆಗೆದು ಇಟ್ಕೊಂಡಿನಿ. ಆಮೇಲೆ ಇದನ್ನು ಒಂದಿಷ್ಟು ಬಿಸಿ ನೀರು ಮಾಡಿ ಒಂದು ಅರ್ಧ ಗಂಟೆ ಬಿಸಿ ನೀರೊಳಗೆ ನೆನೆಸಿಟ್ಕೊಂಡಿನಿ. ಅವಾಗ ಈ ಥರ ಅದು ಸಾಫ್ಟಾಗಿ ಬರ್ತೈತಿ. ಚಂದ ಮೆತ್ತಗಾಗಿತ್ತಂದ್ರೆ ಚಟ್ನಿ ಎಲ್ಲ ಸಣ್ಣ ಪೇಸ್ಟ್ ಆಗ್ತೈತಿ, ಇಲ್ಲಾಂದ್ರೆ ಅವಳು ಚವಳು ಉಳಿತದ. ಅದರ ಸಲುವಾಗಿ ನಾನು ಬಿಸಿ ನೀರೊಳಗೆ ಒಂದು ಅರ್ಧ ಗಂಟೆ ನೆನೆ ಇಟ್ಕೊಂಡಿನಿ ನೋಡ್ರಿ. ಆಮೇಲೆ ಇದಕ್ಕೆ ಖಾರ ನೋಡಿಕೊಂಡು, ಬ್ಯಾಡಗಿ ಮೆಣಸಿನ್ಕಾಯಿ ಭಾಳ ಖಾರ ಇರೋದೇ ಇಲ್ಲ, ಅದಕ್ಕೆ ನಾನು 1 ಕಪ್ಪಷ್ಟು ಬೆಲ್ಲ ತೊಗೊಂಡಿನಿ, ಸಣ್ಣ ಪುಡಿ ಮಾಡಿಟ್ಕೊಂಡಿನಿ. ಆಮೇಲೆ 2 ಬೆಳ್ಳುಳ್ಳಿ ಸುಲಿದು ಇಟ್ಕೊಂಡಿನಿ. ಇದಕ್ಕೆ ಬೆಳ್ಳುಳ್ಳಿ ಖಾರ ಅಂತಲೇ ಕರಿತೀವಿ, ಅದಕ್ಕೆ ಜಾಸ್ತಿ ಬೆಳ್ಳುಳ್ಳಿನ ಹಾಕಬೇಕು. ಆಮೇಲೆ ಸ್ವಲ್ಪ ಜೀರಿಗೆ, 1 ಟೀ ಸ್ಪೂನಷ್ಟು, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಹೆಂಗೆ ಮಾಡೋದು ಅಂತ ಹೇಳ್ತೀನಿ ನೋಡ್ರಿ. ಭಾಳ ಈಸಿ ಮೆಥಡ್. ಆಮೇಲೆ ಇದನ್ನು ನೀವು 1 ತಿಂಗಳವರೆಗೂ ಸ್ಟೋರ್ ಮಾಡಿ ಇಟ್ಕೋಬೋದು, ಏನೂ ಆಗೋದಿಲ್ಲ. ಈಗ ನಾ ಈ ನೆನೆಸಿಟ್ಕೊಂಡಿರುವಂಥ ಮೆಣಸಿನ್ಕಾಯಿನ ಚೆಂದಾಗಿ ನೀರು ಬಸದ ತೆಗೆದಿಟ್ಕೊಂಡೀನಿ. ಈಗ ಮಿಕ್ಸರ್ ಜಾರಿಗೆ ಹಾಕ್ತೀನಿ ನೋಡ್ರಿ. ನಾನು ಎಲ್ಲ ಫುಲ್ ನೀರು ಸೋರ್ಕೊಂಡು ಹೋಗೋವರೆಗೂ ಬಸದು ತಗೋಬೇಕು ಈ ಥರ. ಆಮೇಲೆ ಇದಕ್ಕೆ ನಾ ಬೆಲ್ಲ ಹಾಕೋತೀನಿ ನೋಡ್ರಿ. 1 ಕಪ್ಪಷ್ಟು 1 ಬಟ್ಲು ಹಾಕೋತೀನಿ. ಒಂದು ಸಣ್ಣ ಬಟ್ಲು ಇರ್ತೈತಲ್ಲ, ನಾವು ಸಾರ್ಗೀರಿ ಊಟ ಮಾಡ್ಲಿಕ್ಕೆ ಬಳಸ್ತೀವಲ್ಲ, ಅಷ್ಟು ಬಟ್ಲಾದ್ರೆ ಸಾಕು, ಅಷ್ಟೇ ಐತಿದು. ಆಮೇಲೆ ಬೆಳ್ಳುಳ್ಳಿ ಹಾಕೋತೀನಿ ನೋಡ್ರಿ, 2 ಎಸಳಷ್ಟು. ಆಮೇಲೆ ಜೀರಿಗೆ ಹಾಕೋತೀನಿ ನೋಡ್ರಿ, ಸ್ವಲ್ಪ ಜಾಸ್ತಿನೇ ಹಾಕೋರಿ, 1 ಟೀ ಸ್ಪೂನಷ್ಟು, ಅಂದ್ರೆ ಘಮ ಚಂದ ಬರ್ತೈತಿ. ಆಮೇಲೆ ಹಳ್ಳುಪ್ಪಿದ್ರೆ ಹಳ್ಳುಪ್ಪು ಹಾಕೋರಿ, ಇಲ್ಲ ಸಣ್ಣ ಉಪ್ಪಿದ್ರೆ ಸಣ್ಣದು ಹಾಕೋರಿ, ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಹಾಕೋರಿ. ನಾ ಇಲ್ಲಿ 1 ಟೀ ಸ್ಪೂನಷ್ಟು ಹಾಕೊಂಡೀನಿ. ಈಗ ಎಲ್ಲನೂ ಹಾಕೊಂಡು ಮಿಕ್ಸಿ ಮಾಡ್ಕೋತೀನಿ ನೋಡ್ರಿ. ಈಗ ನೋಡ್ರಿ, ಇಷ್ಟ ಚಂದಂಗಿ ಪೇಸ್ಟ್ ಆಗುವವರೆಗೆ ನಾ ರುಬ್ಕೊಂಡೀನಿ. ನೀರೊಳಗೆ ನೆನೆ ಇಟ್ಟಿದ್ರಿಂದ ಭಾಳ ಸಣ್ಣ ಪೇಸ್ಟ್ ಆಗ್ತೈತಿ. ಈ ಥರ ನೀವು ಪೇಸ್ಟ್ ಮಾಡಿಟ್ಕೊಂಡು ಈಗ ಮತ್ತು ಇದನ್ನು ಒಗ್ಗರಣೆ ಕೊಟ್ಕೋಬೇಕು. ಸ್ವಲ್ಪ ಅಂದ್ರೆ 1 ತಿಂಗಳವರೆಗೂ ಇಟ್ಟರು ಕೆಡೋದಿಲ್ಲ ಅದ. ಒಗ್ಗರಣೆಗೆ ಏನು ಹಾಕೋಬೇಕಂದ್ರೆ ಬರೀ ಎಣ್ಣೆ ಒಳಗೆ ಹಾಕ್ಕೊಂಡು ಇದನ್ನು 1 ಕುದಿ ಕುದಿಸ್ಕೋಬೇಕು. ನಾ ಈಗ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೋತೀನಿ ನೋಡ್ರಿ. ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಇದು ಬಿಸಿ ಆದಮೇಲೆ ಈಗ ರುಬ್ಬಿಟ್ಕೊಂಡಿರುವಂಥ ಚಟ್ನಿಯನ್ನು ಅದಕ್ಕೆ ಹಾಕಿ 1 ಕುದಿ ಬರುವವರೆಗೂ ಕುದಿಸ್ಕೋತೀನಿ ನೋಡ್ರಿ. ಈ ಥರ ನೋಡ್ರಿ, ಎಣ್ಣೆ ಕಾಯ್ದಿರ್ತೈತಲ್ಲ ಅದ್ರೊಳಗೆ ನಾ ಹಾಕ್ಕೊಂಡಿನಿ. ಇದನ್ನು ಫುಲ್ಲ ಹಾಕ್ಕೊಂಡು 1 ಕುದಿ ಬರುವವರೆಗೂ ಕುದಿಸ್ಕೋಬೇಕು. ಈ ಥರ ಎಣ್ಣೆ ಒಳಗೆ ಹಾಕಿ ಕುದಿಸಿಟ್ಕೊಂಡ್ರೆ ಅದು 1 ತಿಂಗಳಿಟ್ಟರು ಕೆಡೋದಿಲ್ಲ. ಆಮೇಲೆ ದೋಸೆಗೆ ಅದು ಹಾಕಲಿಕ್ಕೆ ಭಾಳ ಅಂದ್ರೆ ಭಾಳ ಟೇಸ್ಟ್ ಅನ್ನಿಸ್ತೈತಿ ಎಣ್ಣೆ ಜೊತೆ ಕುದ್ದಿ ಮ್ಯಾಗ. ಈ ಥರ 1 ಕುದಿ ಬರುವವರೆಗೂ ಕುದಿಸ್ಕೋಬೇಕು ನೋಡ್ರಿ ಚೆಂದಂಗೆ. ಇದನ್ನು ಎಣ್ಣೆ ಜೊತೆ ಮಿಕ್ಸ್ ಮಾಡ್ತೀರಿ. ಹಿಂಗೆ ಮಿಕ್ಸ್ ಮಾಡ್ಕೊತ ಹಂಗೆ ಇದನ್ನು 1 ಕುದಿ ಬರುವವರೆಗೂ ಕುದ್ರೆ ಸಾಕು ನೋಡ್ರಿ. ಈಗ ನೋಡ್ರಿ, ಎಲ್ಲ ಎಣ್ಣೆ ಹೆಂಗೆ ಹಿರ್ಕೊಂಡು ಕುದ್ದಾದ್ಮೇಲೆ ಮತ್ತು ಹೊಳ್ಳಿ ಎಣ್ಣೆ ಬಿಡಕ್ಕೆ ಸ್ಟಾರ್ಟ್ ಆಗ್ತೈತಿ. ಈ ಥರ ಬರುವವರೆಗೂ ನಾವು ಕುದಿಸ್ಕೋಬೇಕು ಇದನ್ನು ನೋಡ್ರಿ. ಒಂಚೂರು ಎಣ್ಣೆ ಕಾಣಿಸಾಕತ್ತಿಲ್ಲಲ್ಲ, ಸ್ವಲ್ಪ ಕಾಣಿಸಾಕತ್ತೈತಿ. ಇದೆಲ್ಲ ಅದ್ರ ಜೊತೆ ಎಣ್ಣೆ ಮಿಕ್ಸ್ ಆಯ್ತಂದ್ರೆ ನೀವು 1 ತಿಂಗಳವರೆಗೂ ಇಟ್ಟರು ಕೆಡುವುದಿಲ್ಲ ಇದು. ಅದಕ್ಕೆ ಈ ಥರ ಚೆನ್ನಾಗಿ 1 ಕುದಿ ಬರುವವರೆಗೂ ಕುದಿಸ್ಕೊಂಡು ಆಮೇಲೆ ಲಾಸ್ಟಿಗೆ ತಣ್ಣಗಾದ್ಮೇಲೆ 1 ನಿಂಬೆ ಹಣ್ಣು ಹಿಂಡಬೇಕು. ಇದಕ್ಕೆ ಇದು ಆಪ್ಷನಲ್. ನಿಂಬೆ ಹಣ್ಣು ಹಿಂಡಿಟ್ರೆ ಹುಳಿ ಖಾರ ಸ್ವೀಟ್ ಚಂದ ಅನ್ನಿಸ್ತೈತಿ. ನೀವು ಬೇಕಂದ್ರೆ ಹಾಕೋರಿ, ಬ್ಯಾಡಂದ್ರೆ ಸ್ಕಿಪ್ ಮಾಡಿರಿ ನೋಡ್ರಿ. ಈ ಥರ ಕುದಿ ಬರಬೇಕಿದೆ, ಚಂದ ಕುದ್ದಿರ್ತೈತಿ. ಈಗ ಉರಿ ಸಣ್ಣ ಇಟ್ಕೊಂಡು ಕುದಿಸ್ಕೋರಿ. ಈಗ ನೋಡ್ರಿ, ಈ ಥರ ಕುದ್ದಾದ್ಮೇಲೆ ನಾ 1 ಬೌಲಿಗೆ ತೆಗೆದಿಟ್ಕೊಂಡಿನಿ. ನೀವು ಏರ್ ಟೈಟ್ ಕಂಟೈನರ್
ಈಗ ಒಂದು ಹಾಕಿಟ್ಕೊಂಡ್ಬಿಟ್ರೆ 1 ತಿಂಗಳವರೆಗೂ ಇದು ಕೆಡುವುದಿಲ್ಲ. ದೋಸೆಕ, ಆಮೇಲೆ ಚಪಾತಿ ಜೊತೆ, ಆಮೇಲೆ ಅನ್ನದ ಜೊತೆ, ಅನ್ನ ತುಪ್ಪ ತಿನ್ಲಿಕ್ಕೆ. ಆಮೇಲೆ ಇದು ಬಾಣಂತಿಯರಿಗೆ ಕೊಡ್ತಾರೆ ನಮ್ಮ ಉತ್ತರ ಕರ್ನಾಟಕದ ಕಡೆ. ಭಾಳ ಅಂದ್ರೆ ಭಾಳ ಚಲೋ ಇದು ಖಾರ ಕೊಡ್ಬೇಕು ಬಾಣಂತಿಯರಿಗೆ. ಬೆಳ್ಳುಳ್ಳಿ ಹಾಕಿರ್ತೈತಲ್ಲ ಅದಕ್ಕಂತೇಳಿ ಫಸ್ಟ್ ಖಾರ ತಿನ್ನೋದು ಸ್ಟಾರ್ಟ್ ಮಾಡೋದು ಬಾಣಂತಿಯರು ಈ ಚಟ್ನಿಯಿಂದನ ನಮ್ಮ ಕಡೆ. ಇದು ಬಾಣಂತಿಯರಿಗೂ ಕೂಡ ಭಾಳ ಒಳ್ಳೇದಾಗ್ತದೆ, ಹೆಲ್ತಿಗೂ ಚಲೋ. ಸ್ವಲ್ಪ ತಿನ್ಬೇಕಾಗ್ತದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ.